Hello everyone, welcome to the Royal Palace PU College online bridge close classes. So, in last class we have discussed about the uh, definitions of chemistry and definition of matter and what are the existence of matters, how they are exist. So, I have told there are mainly three forms are there. So they are solid, liquid, gas. So depending upon the nature of the arrangement of the constituent particles, the matter can be exist into mainly three types. So as I discussed in previous classes. So and also ನಾವು ಇನ್ನೂ ಡೆಫಿನೇಷನ್ಸ್ಗಳನ್ನು ನೋಡಿದ್ದೀವಿ. ಸೊ ಯಾವುದಪ್ಪ ಅಂತಂದರೆ ಪ್ಯೂರ್ ಸಬ್ಸ್ಟೆನ್ಸು, ಆ್ಯಟಮ್ಸು. ಸೊ ಇದೇ ರೀತಿ ಆ್ಯಟಮ್ಸ್ ಅಂದರೆ ಏನು, ಆಮೇಲೆ ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಏನಂತ ಹೇಳಿದ್ದೀವಿ. ಸೊ ಅಲ್ಲಿ ಕೊನೆಯ ಒಂದು ಹಂತದಲ್ಲಿ ನಾವು ಏನು ನೋಡಿದ್ದೀವಿ ಅಂತಂದರೆ ಪ್ಯೂರ್ ಸಬ್ಸ್ಟೆನ್ಸನ್ನು ಎರಡು ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡಿದ್ದು. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಆರ್ ಕ್ಲಾಸಿಫೈಡ್ ಇಂಟು ಮೇನ್ಲಿ ಟೂ ಟೈಪ್ಸ್. ಸೊ ದೇ ಆರ್ ಎಲಿಮೆಂಟ್ಸ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಕಾಂಪೌಂಡ್ಸ್. ಎಲಿಮೆಂಟ್ಸ್ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಕಾಂಪೌಂಡ್ಸ್. ಸೊ ಇಲ್ಲಿ ಪ್ಯೂರ್ ಸಬ್ಸ್ಟೆನ್ಸಲ್ಲಿ ಎರಡು ರೀತಿಯಲ್ಲಿ ನಾವು ಕ್ಲಾಸಿಫಿಕೇಷನ್ನ ಮಾಡ್ತೀವಿ. ಸೊ ಒಂದನೇದು ಎಲಿಮೆಂಟ್ಸ್, ಇನ್ನೊಂದು ಏನಪ್ಪ ಅಂತಂದರೆ ಕಾಂಪೌಂಡ್ಸ್ ಅಂತೇಳಿ. ಸೊ ಮೊದಲನೇದಾಗಿ ಎಲಿಮೆಂಟ್ಸ್. ಸೊ ವಾಟ್ ಯು ಮೀನ್ ಬೈ ಎಲಿಮೆಂಟ್ಸ್ ಅಂತೇಳಿ. ಸೊ ಎಲಿಮೆಂಟ್ಸ್ ಅಂದರೆ ಏನು ಅಂತೇಳಿ. ಸೊ ಎಲಿಮೆಂಟ್ಸ್ ಆರ್ ದ ಸಬ್ಸ್ಟೆನ್ಸಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್. ಸೊ ಒಂದೇ ತೆರನಾಗಿರ್ತಕ್ಕಂಥ ಆ್ಯಟಮ್ಸನ್ನು ಒಳಗೊಂಡಿರ್ತಕ್ಕಂಥ ಒಂದು ವಸ್ತುವನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಸೊ ಎಲಿಮೆಂಟ್ಸ್ ಆರ್ ದ ಸಬ್ಸ್ಟೆನ್ಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್. ಸೊ ಒಂದೇ ತೆರನಾದಂಥ ಆ್ಯಟಮ್, ಓನ್ಲಿ ಒನ್ ಕೈಂಡ್ ಆಫ್ ಆ್ಯಟಮ್ಸ್. ಸೊ ಇಲ್ಲಿ ಒಂದೇ ಒಂದು ಥರನಾದಂಥ ಆ್ಯಟಮ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ವಸ್ತುವನ್ನು ನಾವೇನು ಅನ್ಬೋದು ಅಂತಂದರೆ ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ಗೆ ನಾವು ಯಾವುದು ಅಂದರೆ ಪಿರಿಯಾಡಿಕ್ ಟೇಬಲ್ನಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಎಲಿಮೆಂಟ್ಗಳನ್ನು ಎಕ್ಸಾಂಪಲ್ ಕೊಡ್ಬೋದು. ಸೊ ಎಲಿಮೆಂಟ್ ಅಂದರೆ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ಸ್. ಸೊ ಇವೆಲ್ಲ ಯಾವಕ್ಕೆ ಎಕ್ಸಾಂಪಲ್ ಕೊಡ್ಬೋದು ಅಂತಂದರೆ ಎಲಿಮೆಂಟ್ಸ್ಗೆ ಎಕ್ಸಾಂಪಲ್ ಕೊಡ್ಬೋದು. ಸೊ ನೆಕ್ಸ್ಟ್ ಒನ್ ಎಲಿಮೆಂಟ್ಸ್ ಡೆಫಿನೇಷನ್ಸ್ ಏನಪ್ಪ ಅಂತಂದರೆ ಸಬ್ಸ್ಟೆನ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್. ಸೊ ದೇ ಆರ್ ಕಾಲ್ಡ್ ಎಲಿಮೆಂಟ್ಸ್ ಆ್ಯಂಡ್ ದೀಸ್ ಎಲಿಮೆಂಟ್ಸ್ ನಾವೇನು ಮಾಡೋಕ್ಕಾಗಲ್ಲ ಅಂತೆ. ಸೊ ದೇ ಕ್ಯಾನ್ ನಾಟ್ ಬಿ ಬ್ರೇಕ್ ಡೌನ್ ಇಂಟು ಸಪ್ರೇಟ್ ಕಾಂಪೋನೆಂಟ್ಸ್ ಅಂತ ಹೇಳ್ಬೋದು. ಸೊ ಯಾವುದೇ ರೀತಿಯಾದ ಒಂದು ಕೆಮಿಕಲ್ ಮೆಥಡ್ದಿಂದ ಅಥವಾ ಫಿಸಿಕಲ್ ಮೆಥಡ್ದಿಂದ ಇದನ್ನೇನು ಮಾಡೋಕ್ಕಾಗಲ್ಲ ಅಂತಂದರೆ ಸಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಅಂಥ ಒಂದು ಸಬ್ಸ್ಟೆನ್ಸನ್ನು ನಾವು ಏನು ಅನ್ಬೋದು ಅಂತಂದರೆ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಎರಡನೇದಾಗಿ ಸೊ ವಿ ಹ್ಯಾವ್ ಕಾಂಪೌಂಡ್ಸ್. ಸೊ ಕಾಂಪೌಂಡ್ಸ್ ಅಂದರೆ ಏನು ಅಂತೇಳಿ. ಸೊ ಕಾಂಪೌಂಡ್ಸ್ ಆರ್ ದ ಸಬ್ಸ್ಟೆನ್ಸಸ್ ಮೇಡ್ ಅಪ್ ಆಫ್ ಟೂ ಆರ್ ಮೋರ್ ಟೈಪ್ ಆಫ್ ಏನಪ್ಪ ಅಂತಾರೆ ಎಲಿಮೆಂಟ್ಸ್ ಇನ್ ಎ ಫಿಕ್ಸ್ಡ್ ರೇಷಿಯೋ. ಸೊ ಒಂದು ಫಿಕ್ಸ್ಡ್ ರೇಷಿಯೋದಲ್ಲಿ ಒಂದು ಆ್ಯಟಮ್ಗಳು ಏನಾದರೂ ಎಲಿಮೆಂಟ್ಸ್ಗಳು ಏನಾದರೂ ಕಂಬೈಂಡ್ ಆಗಿದ್ದರೆ ಸೊ ಅಂಥ ಒಂದು ವಸ್ತುವನ್ನು ನಾವೇನು ಅನ್ಬೋದು ಅಂತಾರೆ ಕಾಂಪೌಂಡ್ಸ್ ಅಂತ ಅನ್ಬೋದು. ಸೊ ಕಾಂಪೌಂಡ್ಸ್ ಆರ್ ದ ಸಬ್ಸ್ಟೆನ್ಸ್ ಮೇಡ್ ಅಪ್ ಆಫ್ two or more elements or different elements. So they are called compounds ಅಂತೇಳಿ. ಸೊ ಈ ಕಾಂಪೌಂಡ್ಸನ್ನು ನಾವೇನು ಮಾಡ್ಬೋದು ಅಂತಾರೆ ದೇ ಆರ್ ಸಪ್ರೇಟ್. ಅದನ್ನು ನಾವೇನು ಮಾಡ್ಬೋದು ಅಂದರೆ ಬ್ರೇಕ್ ಡೌನ್ ಮಾಡ್ಬೋದು. ಸೊ ದ ಕಾಂಪೌಂಡ್ಸ್ ಆರ್ ಅಂಡರ್ಗೋ ಬ್ರೇಕ್ ಡೌನ್ ಆ್ಯಂಡ್ ವಿಚ್ ನಾವು ಅದನ್ನು ಸಪ್ರೇಟ್ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ವಸ್ತುವನ್ನು ನಾವೇನು ಅನ್ಬೋದು ಅಂತಾರೆ ಕಾಂಪೌಂಡ್ಸ್. ಸೊ ವಿಚ್ ಆರ್ ಸಪ್ರೇಟೆಡ್ ಓಕೆ ಬೈ chemical methods. So they are called compounds antele. So compounds are the substance made up of two or more elements in a fixed ratio. ಸೊ ಇಂಥ ಒಂದು ವಸ್ತುವನ್ನು ನಾವೇನಂತ ಹೇಳ್ತೀವಿ ಅಂದರೆ ಕಾಂಪೌಂಡ್ಸ್ ಅಂತೇಳಿ. ಸೊ ಫಾರ್ ಎಕ್ಸಾಂಪಲ್ ಕಾಂಪೌಂಡ್ಸ್ಗೆ ಎಕ್ಸಾಂಪಲ್ ಕೊಡ್ಬೋದು ಯಾವುದಪ್ಪ ಅಂತಂದರೆ ಸೊ ವಾಟರು, ಮೀಥೇನು. ಸೊ ಇವೆಲ್ಲ ಕಾಂಪೌಂಡ್ಸ್ಗೆ ಎಕ್ಸಾಂಪಲ್ ಕೊಡ್ಬೋದು. ಸೊ ನೆಕ್ಸ್ಟ್ ಒನ್ ನಾವು ಏನು ಮಾಡ್ಬೋದು ಅಂತಂದರೆ ಅನದರ್ ಒನ್ ಡೆಫಿನೇಷನ್ಸ್ಗೆ ಹೋಗೋಣ. ಸೊ ಯಾವುದಪ್ಪ ಅಂತಂದರೆ ಮಿಕ್ಸರ್. ಸೊ ಯಾವುದೇ ರೀತಿ ಕಾಂಪೌಂಡ್ ಇರ್ಬೋದು. ಸೊ ಬೆಂಜಿನ್. ಸೊ ಇವೆಲ್ಲ ಕಾಂಪೌಂಡ್ಸ್ಗೆ ಎಕ್ಸಾಂಪಲ್ ಕೊಡ್ಬೋದು. ಯಾಕಂತಂದರೆ ಸೊ some substance made up of two or more elements so in a fixed ratio. So for example water.
ಓಕೆ. ಸೊ ಇಲ್ಲಿ ವಾಟರ್ ಅಂತ H2O, ಸೊ ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್. ಸೊ ಇದನ್ನು ನಾವೇನಂತ ಅನ್ಬೋದು ಅಂತಾರೆ ಕಾಂಪೌಂಡ್ಸ್ ಅಂತ ಅನ್ಬೋದು. ಸೊ ಅಮೋನಿಯಾ, ಸೊ NH3, ಸೊ ಇದು ಕೂಡ ಕಾಂಪೌಂಡ್ಸಲ್ಲಿ ಎಕ್ಸಾಂಪಲ್ ಕೊಡ್ಬೋದು. ಸೊ ನೆಕ್ಸ್ಟ್ ಒನ್ ಡೆಫಿನೇಷನ್ ಏನಪ್ಪ ಅಂತಂದರೆ ಮಿಕ್ಸ್ಚರ್. ಸೊ ನೆಕ್ಸ್ಟ್ ಒನ್ ಮಿಕ್ಸ್ಚರ್. ಸೊ ಮಿಕ್ಸ್ಚರ್ ಮೀನ್ಸ್ these are the substance. So ನಿಮಗೆಲ್ಲ ಗೊತ್ತಿರುತ್ತೆ. ಸೊ ದ ನೇಮ್ ಓನ್ಲಿ ಇಂಡಿಕೇಟ್ಸ್ ವಾಟ್ ಹಿಯರ್ ಮಿಕ್ಸ್ಚರ್. ಸೊ ಮಿಕ್ಸ್ಚರ್, these are the substance which are made up of two or more different elements ಫಿಸಿಕಲಿ ನಾಟ್ ಕೆಮಿಕಲಿ ಅಂತ ಹೇಳ್ಬೋದು. ಯಾಕಂತಂದರೆ ಸೊ ಇಲ್ಲಿ ಮಿಕ್ಸ್ಚರ್ ಅಂತ ಸಪೋಸ್ A ಒಂದು ಕಾಂಪೋನೆಂಟ್ ಆಮೇಲೆ B ಒಂದು ಕಾಂಪೋನೆಂಟ್, ಸೊ ಇವೆರಡನ್ನು ಮಿಕ್ಸ್ ಮಾಡಿದರೆ ವಿಲ್ ಗೆಟ್ ಎ ಮಿಕ್ಸ್ಚರ್. ಸೊ ಈ ಸಬ್ಸ್ಟೆನ್ಸನ್ನು ನಾವೇನಂತ ಅನ್ಬೋದು ಅಂದರೆ ಮಿಕ್ಸ್ಚರ್. ಸೊ ಮಿಕ್ಸ್ಚರ್ ಇಟ್ ಈಸ್ ಎ ಮೇಡಪ್ ಆಫ್ ಟು ಆರ್ ಮೋರ್ ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ದೇ ಆರ್ ಏನಪ್ಪ ಅಂದರೆ ಮಿಕ್ಸ್ಡ್ ಫಿಸಿಕಲಿ ನಾಟ್ ಕೆಮಿಕಲಿ. ಸೊ ಅವನ್ನ ನಾವೇನಂತ ಹೇಳ್ತೀವಿ ಅಂದರೆ ಮಿಕ್ಸ್ಚರ್. ಸೊ ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ಸೇ ದ್ಯಾಟ್ ಮಿಕ್ಸ್ಚರ್ಸ್ ಆರ್ ದ impure substance. ಸೊ ಗೊತ್ತಾಗುತ್ತಲ್ಲ. ಸೊ ಇಲ್ಲಿ ಮಿಕ್ಸ್ಚರ್ ಅಂತಂದರೆ ಮಿಕ್ಸ್ಚರ್ಸ್ ಆರ್ ದ ಸಬ್ಸ್ಟೆನ್ಸ್ ಮೇಡ್ ಅಪ್ ಆಫ್ two or more different elements. So mixing can be takes place physically. So physically they are mixed, not chemically. So they are called mixtures ಅಂತ ಹೇಳಿ. ಸೊ ಮಿಕ್ಸ್ಚರ್ದಲ್ಲಿ ನಾವು ಎರಡು ರೀತಿಯ ಮತ್ತೆ ಏನಪ್ಪ ಅಂದರೆ ಕ್ಲಾಸಿಫಿಕೇಶನ್ ನೋಡ್ತೀವಿ. ಸೊ ಒಂದನೇದು ಹೋಮೋಜಿನಿಯಸ್ ಮಿಕ್ಸ್ಚರ್. ಎರಡನೇದು ಹಿಟ್ರೋಜಿನಿಯಸ್ ಮಿಕ್ಸ್ಚರ್. ಸೊ ಹೋಮೋಜಿನಿಯಸ್ ಮಿಕ್ಸ್ಚರ್, ಇನ್ನೊಂದು ಹಿಟ್ರೋಜಿನಿಯಸ್ ಮಿಕ್ಸ್ಚರ್. ಸೊ ಇವೆರಡೂ ನಾವು ಡೆಫಿನೇಷನ್ಗಳನ್ನು ನೋಡಬೇಕಾದ್ರೆ ಸೊ ನೇಮ್ ಓನ್ಲಿ ಇಂಡಿಕೇಟ್ಸ್ ವಾಟ್ ಹಿಯರ್ ಹೋಮೋಜಿನಿಯಸ್. ಸೊ ಹೋಮೋ ಮೀನ್ಸ್ ವಾಟ್ ಹಿಯರ್ ಸೇಮ್, ಆಮೇಲೆ ಹಿಟ್ರೋ ಮೀನ್ಸ್ ವಾಟ್ ಹಿಯರ್ ಡಿಫ್ರೆಂಟ್ ಅಂತ ಹೇಳ್ಬೋದು. ಸೊ ಹೋಮೋಜಿನಿಯಸ್ ಮಿಕ್ಸ್ಚರ್, ಇಟ್ ಈಸ್ ಎ ಮಿಕ್ಸ್ಚರ್ ಸೊ ಇನ್ ವಿಚ್ ವಾಟ್ ಹ್ಯಾಪನ್ ದ ಕಾಂಪೋನೆಂಟ್ಸ್ ಆರ್ ಕಂಪ್ಲೀಟ್ಲಿ ಮಿಕ್ಸ್ಡ್. ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಹೋಮೋಜಿನಿಯಸ್ ಮಿಕ್ಸ್ಚರ್ಗೆ. ಸೊ ಹಿಯರ್ this is an beaker. So beaker containing what here water. So when we are going to add a sugar or salt, so after shaking this solution we will get what here uniform ಏನಪ್ಪ ಅಂತಾರೆ ಕಾನ್ಸಂಟ್ರೇಷನ್. ಸೊ ಇದನ್ನು ಶೇಕ್ ಮಾಡಿದ ತಕ್ಷಣ ನಾವೇನು ಮಾಡ್ಬೋದು ಅಂತಾರೆ ಕಾನ್ಸಂಟ್ರೇಷನ್ ಯೂನಿಫಾರ್ಮ್ ಆಗಿರುತ್ತೆ. ಸೊ ಅಂಥ ಒಂದು ಸೊಲ್ಯೂಷನ್ಗೆ ನಾವೇನಂತೀವಿ ಅಂತಂದರೆ ಹೋಮೋಜಿನಿಯಸ್ ಮಿಕ್ಸ್ಚರ್. ಸೊ ವಾಟರು ಮತ್ತು ಏನಪ್ಪ ಅಂತಾರೆ ನಾವು ಶುಗರ್ ಅಥವಾ ಸಾಲ್ಟನ್ನ ತೊಗೊಂಡಾಗ ಕಂಪ್ಲೀಟ್ಲಿ ಮಿಕ್ಸ್ ಆಗಿರುತ್ತಲ್ಲ. ಸೊ ಅಂಥ ಒಂದು ಸೊಲ್ಯೂಷನ್ಗೆ ನಾವೇನು ಅನ್ಬೋದು, ಅಂಥ ಒಂದು ಮಿಕ್ಸ್ಚರ್ಗೆ ಏನು ಅನ್ಬೋದು ಅಂತಾರೆ ಹೋಮೋಜಿನಿಯಸ್ ಮಿಕ್ಸ್ಚರ್. ಸೊ ಹೋಮೋಜಿನಿಯಸ್ ಮಿಕ್ಸ್ಚರ್ ಮೀನ್ಸ್ it is a mixture in which the components are completely mixed and also the concentration is uniform throughout the solution. So throughout the ಏನಪ್ಪ ಅಂದರೆ ಸೊಲ್ಯೂಷನ್. ಸೊ ಅಂಥ ಒಂದು ಮಿಕ್ಸ್ಚರ್ಗೆ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಅನ್ಬೋದು, ಇಲ್ಲ ಅಂತಂದರೆ ಹೋಮೋಜಿನಿಯಸ್ ಸೊಲ್ಯೂಷನ್ ಅನ್ಬೋದು. ಸೊ ನಾವು ಎರಡನೇದು ಹಿಟ್ರೋಜಿನಿಯಸ್ ಸೊಲ್ಯೂಷನ್. ಹಾಗಾದರೆ ಇಲ್ಲಿ ಹೋಮೋಜಿನಿಯಸ್ ಮಿಕ್ಸ್ಚರ್ಗೆ ನಾವೇನು ಎಕ್ಸಾಂಪಲ್ ಕೊಡ್ಬೋದು ಅಂತಂದರೆ ಸಾಲ್ಟ್ ಸೊಲ್ಯೂಷನ್, NaCl ಸೊಲ್ಯೂಷನ್ ಆರ್ ಶುಗರ್ ಸೊಲ್ಯೂಷನ್. ಸೊ ಇನ್ನು ಅದೇ ಥರನಾಗಿ ಹಿಟ್ರೋಜಿನಿಯಸ್ ಮಿಕ್ಸ್ಚರ್. ಸೊ ವಾಟ್ ಯು ಮೀನ್ ಬೈ ಹಿಟ್ರೋಜಿನಿಯಸ್ ಮಿಕ್ಸ್ಚರ್? Heterogeneous mixture, a mixture in which what happen the components are not completely mixed. ಸೊ ಯಾವುದೇ ಒಂದು ಸೊಲ್ಯೂಷನ್ನು ಅಥವಾ ಮಿಕ್ಸ್ಚರು ಎಲ್ಲ ಕಾಂಪೋನೆಂಟು ಕಂಪ್ಲೀಟಾಗಿ ಏನಾಗಿರೋಂಗಿಲ್ಲ ಮಿಕ್ಸ್ ಆಗದೇ ಇರುವಂಥ ಒಂದು ಸಂದರ್ಭದಲ್ಲಿ ಸೊ ಅಂಥ ಒಂದು ಮಿಕ್ಸ್ಚರನ್ನು ನಾನು ಏನಂತ ಹೇಳ್ಬೋದು ಅಂತಾರೆ ಹಿಟ್ರೋಜಿನಿಯಸ್ ಮಿಕ್ಸ್ಚರ್. ಸೊ ಫಾರ್ ಎಕ್ಸಾಂಪಲ್ ಹಿಯರ್ ನಾನು ಒಂದು ಏನಪ್ಪ ಅಂದರೆ ಬೀಕರ್ದಲ್ಲಿ ಒಂದು ಸಾಲ್ಟು ಮತ್ತು ಒಂದು ಶುಗರನ್ನು ನಾನು ಆ್ಯಡ್ ಮಾಡ್ತೀನಿ. ಸಾಲ್ಟು ಆಮೇಲೆ ಶುಗರ್. ಸೊ ಫಾರ್ ಎಕ್ಸಾಂಪಲ್ NaCl ಸಾಲ್ಟು, ಸೋಡಿಯಂ ಕ್ಲೋರೈಡು ಆಮೇಲೆ ಶುಗರ್ಸ್ ಅನ್ನು ಆ್ಯಡ್ ಮಾಡಿದಾಗ ಸೊ ಅಂಥ ಮಿಕ್ಸ್ಚರ್ ಏನಾಗಿರಲ್ಲ ಅಂತಂದರೆ ಸೊ ಕಂಪ್ಲೀಟಾಗಿ ಮಿಕ್ಸ್ ಆಗಿರಲ್ಲ. ಸೊ ಅಂಥ ಒಂದು ಸಿಚುವೇಶನ್ದಲ್ಲಿ ನಾವು ಅಂಥ ಒಂದು ಮಿಕ್ಸ್ಚರನ್ನು ನಾವೇನು ಅನ್ಬೋದು ಅಂತಂದರೆ ಹಿಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತೇಳಿ. ಸೊ ಹಿಟ್ರೋಜಿನಿಯಸ್ ಮಿಕ್ಸ್ಚರ್ ಮೀನ್ಸ್ a mixture in which what happen the components are
not completely mixed and the concentration is not uniform throughout the solution. So such type of mixtures, I mean solutions, they are called what here, heterogeneous mixture ಅಂತ ಹೇಳ್ಬೋದು. ಸೊ ಇವು ಎರಡು ರೀತಿ ಏನಂತ ಹೇಳ್ಬೋದು ಅಂತಾರೆ, ಕ್ಲಾಸಿಫಿಕೇಶನ್ ಆಫ್ ಮಿಕ್ಸ್ಚರ್ ಅಂತೇಳಿ. ಸೊ ಆಲ್ರೆಡಿ ನಾವು ಮಿಕ್ಸ್ಚರ್ ಅಂದರೆ ನೋಡಿದ್ದೀವಿ. ಸೊ ಮಿಕ್ಸ್ಚರ್ ಮೀನ್ಸ್ ದ ಸಬ್ಸ್ಟೆನ್ಸ್ ಮೇಡ್ ಅಪ್ ಆಫ್ ವಾಟ್ ಹಿಯರ್ 2 or more different elements, they are mixed ಏನಪ್ಪ ಅಂತಂದರೆ ಈಚ್ ಅದರ್ ಫಿಸಿಕಲಿ ಅಂತ ಹೇಳ್ಬೋದು. ಆಮೇಲೆ ಅದನ್ನು ಜನರಲಿ ನಾವೇನಂತ ಹೇಳ್ಬೋದು ಅಂತಾರೆ, ಇಂಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ಜನರಲ್ ಆಗಿ ನಾವು ಹೇಳ್ಬೋದು ಇಂಪ್ಯೂರ್ ಸಬ್ಸ್ಟೆನ್ಸ್ ಅಂತ. ಸೊ ನೆಕ್ಸ್ಟ್ ಒನ್, ಇವೆರಡು ಆದ ತಕ್ಷಣ ನೆಕ್ಸ್ಟ್ ಒನ್ ಡೆಫಿನೇಷನ್. ಸೊ ವಾಟ್ ಯು ಮೀನ್ ಬೈ ಮಾಲಿಕ್ಯೂಲ್ಸ್ ಅಂತೇಳಿ. ಮಾಲಿಕ್ಯೂಲ್ಸ್, ಸೊ ನಾವು ಆಟಮನ್ನು, ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ವಿ ಹ್ಯಾವ್ ಸೀನ್ ದ್ಯಾಟ್ ಸೊ ಆಟಮ್ಸ್ ಆರ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂತ ಹೇಳಿದ್ದೀವಿ. ಸೊ ಆಟಮ್ಸ್ನ ನಿನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ. ಆಟಮ್ಸ್ ಆರ್ ದಿ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ ಕ್ಯಾನ್ ನಾಟ್ ಅಂಡರ್ಗೋ ಫರ್ದರ್ ಡಿವಿಷನ್. ಸೊ ದೇ ಆರ್ ಕಾಲ್ಡ್ ಆಟಮ್ಸ್ ಅಂತ ಹೇಳಿದ್ದೀವಿ. ಸೊ ನೆಕ್ಸ್ಟ್ ಒನ್ ಇಲ್ಲಿ ಬರ್ತಕ್ಕಂಥ ಒಂದು ಡೆಫಿನೇಷನ್ ಏನಪ್ಪ ಅಂದರೆ ಮಾಲಿಕ್ಯೂಲ್ಸ್. ಸೊ ಮಾಲಿಕ್ಯೂಲ್ಸ್ ಅಂತಂದರೆ ಏನು ಅಂತೇಳಿ. ಸೊ ಮಾಲಿಕ್ಯೂಲ್ ಇಟ್ ಈಸ್ ಎ, ಸೊ ಐ ವಿಲ್ ರೈಟ್ ಹಿಯರ್, ಮಾಲಿಕ್ಯೂಲ್ ಇಟ್ ಈಸ್ ಎ ಸ್ಮಾಲೆಸ್ಟ್ ಪಾರ್ಟ್ ಆಫ್ ದಿ ಎಲಿಮೆಂಟ್. ಸೊ ಸ್ಮಾಲೆಸ್ಟ್ ಪಾರ್ಟ್ ಆಫ್ ದಿ ಎಲಿಮೆಂಟ್ ಅಂತ ಹೇಳ್ಬೋದು. ಸೊ ಅದನ್ನು ನಾವು ಎಲಿಮೆಂಟ್ ಆರ್ ಕಾಂಪೌಂಡ್ ಅಂತ ಹೇಳ್ಬೋದು. ಸೊ ಅಂಥ ಒಂದು ಸ್ಮಾಲ್ ಪಾರ್ಟನ್ನು ನಾವೇನು ಅನ್ಬೋದು ಅಂತಂದರೆ ಮಾಲಿಕ್ಯೂಲ್. ಸೊ ಈ ಮಾಲಿಕ್ಯೂಲಲ್ಲಿ ಏನಾಗ್ಬೋದು ಅಂತಂದರೆ ವಿಚ್ ಕ್ಯಾನ್ ಎಕ್ಸಿಸ್ಟ್ ಫ್ರೀಲಿ ಅಂತೇಳಿ. ಸೊ ಆಟಮನ್ನು ಹೇಳಿದ್ದೀವಿ, ಏನಂತ ಹೇಳಿದ್ದೀವಿ ಅಂತಂದರೆ ಆಟಮ್ ವಿಚ್ ಕ್ಯಾನ್ ಎಕ್ಸಿಸ್ಟ್ ಮೇ ಆರ್ ಮೇ ನಾಟ್ ಇಂಡಿಪೆಂಡೆಂಟ್ಲಿ ಅಂಥೇಳಿ, ಬಟ್ the molecule which can exist independently. So for example, ನಾನು molecule example, hydrogen molecule, water molecule. So these are the example for what here ಏನಂತ ಹೇಳ್ಬೋದು ಅಂತಂದರೆ molecules. So now the molecule definition ಏನು ಹೇಳ್ಬೋದು ಅಂತಂದರೆ, it is a small part or smallest part of the element, part of the element. So that is called what here, ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಸೊ ಮಾಲಿಕ್ಯೂಲ್ಸ್ಗೆ ನಾವು ಏನು ಮಾಡ್ಬೋದು ಅಂತಾರೆ, ಸೊ ಮಾಲಿಕ್ಯೂಲ್ ವಿಚ್ ಕ್ಯಾನ್ ಎಕ್ಸಿಸ್ಟ್ ಫ್ರೀಲಿ, ವಿಚ್ ಕ್ಯಾನ್ ಎಕ್ಸಿಸ್ಟ್ ಫ್ರೀಲಿ ಅಂತ ಹೇಳ್ತೀವಿ. ಸೊ ಆ ಮಾಲಿಕ್ಯೂಲ್ಗೆ ನಾನು ಆಲ್ರೆಡಿ ಎಕ್ಸಾಂಪಲ್ಸ್ ಎರಡು ಕೊಟ್ಟಿದ್ದೀನಿ. ಸೊ ಮೀಥೇನ್ ಮಾಲಿಕ್ಯೂಲ್, ಹೈಡ್ರೋಜನ್ ಮಾಲಿಕ್ಯೂಲ್, H2O ಮಾಲಿಕ್ಯೂಲ್. ಸೊ ದೀಸ್ ಆರ್ ದ ಆಲ್ ಎಕ್ಸಾಂಪಲ್ ಫಾರ್ ವಾಟ್ ಹಿಯರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ನಾವು ಮಾಲಿಕ್ಯೂಲ್ಸ್ ಆದ ತಕ್ಷಣ ಸೊ ನೆಕ್ಸ್ಟ್ ಒನ್ ನಾವು ಏನು ಮಾಡೋಣ ಅಂತಂದರೆ, ಸೊ ಇಲ್ಲಿ ನಾವು ಬೇಸಿಕಲಿ ಕೆಮಿಸ್ಟ್ರಿಯಲ್ಲಿ ಎರಡು ರೀತಿಯಾದಂಥ ಪ್ರಾಪರ್ಟೀಸನ್ನು ನೋಡ್ತೀವಿ. ಸೊ ಯಾವುದಪ್ಪ ಅಂತಂದರೆ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂತೇಳಿ ನೋಡ್ತೀವಿ. ಸೊ ಜನರಲಾಗಿ ನಾವು ನೋಡ್ತಕ್ಕಂಥ ಪ್ರಾಪರ್ಟೀಸು ಫಿಸಿಕಲ್ ಪ್ರಾಪರ್ಟೀಸ್. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಕೆಮಿಕಲ್ ಪ್ರಾಪರ್ಟೀಸ್ ಅಂಥೇಳಿ. ಸೊ ಎರಡು ರೀತಿ ಪ್ರಾಪರ್ಟೀಸ್ಗಳನ್ನು ನಾವು ನೋಡ್ತೀವಿ. ಸೊ ನಾನು ಇವತ್ತು ಹೇಳ್ತಾ ಇದ್ದೀನಿ, ಸೊ ವಾಟ್ ಆರ್ ಫಿಸಿಕಲ್ ಪ್ರಾಪರ್ಟೀಸ್, ಸೊ ವಾಟ್ ಆರ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಏನು, ಆಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಏನು ಅಂತೇಳಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್, ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ದಿ ಸಬ್ಸ್ಟೆನ್ಸ್. ಸೊ ಏನಪ್ಪ ಅಂತಾರೆ, ಮೆಜರ್ಡ್ ಆರ್ ಅಬ್ಸರ್ವ್ಡ್. ಈ ಪ್ರಾಪರ್ಟೀಸನ್ನು ನಾವೇನು ಮಾಡ್ತೀವಿ ಅಂತಾರೆ, ಪ್ರಾಪರ್ಟೀಸ್ ವಿಚ್ ಆರ್ ಮೆಜರ್ಡ್ ಆರ್ ಅಬ್ಸರ್ವ್ಡ್ ವಿದೌಟ್ ಅಂಡರ್ಗೋ ಎನಿ ಕೆಮಿಕಲ್ ಚೇಂಜ್ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಸಬ್ಸ್ಟೆನ್ಸು ಕೆಮಿಕಲ್ ಚೇಂಜ್ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಬಾಹ್ಯವಾಗಿ ನಾವು ನೋಡ್ತಕ್ಕಂಥ ಕೆಲವೊಂದು ಪ್ರಾಪರ್ಟೀಸನ್ನು ನಾವೇನು ಅನ್ಬೋದು ಅಂತಾರೆ, ಫಿಸಿಕಲ್ ಪ್ರಾಪರ್ಟೀಸ್. ಸೊ ಫಾರ್ ಎಕ್ಸಾಂಪಲ್, ಸೊ ನಾನು ಈ ಪೆನ್ನನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತಿದ್ದೀನಿ. ಸೊ ಇದ್ರದ್ದು ಬಾಹ್ಯವಾಗಿ ಇದರ ಕಾಣಿಸ್ತಕ್ಕಂಥ ಲಕ್ಷಣಗಳನ್ನು ನಾನೇನು ಹೇಳ್ತಾ ಇದ್ದೀನಿ, ಸೊ ಅಂಥ ಲಕ್ಷಣಗಳನ್ನು ನಾನೇನು ಹೇಳ್ಬೋದು ಅಂತಾರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂತೇಳಿ. ಸೊ ಇದು ಯಾವುದೇ ರೀತಿಯಾದ ಕೆಮಿಕಲ್ ರಿಯಾಕ್ಷನನ್ನು ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಸೊ ಬಾಹ್ಯವಾಗಿ ಕಾಣ್ತಕ್ಕಂಥ ಲಕ್ಷಣಗಳನ್ನು ನಾನೇನು ಹೇಳ್ಬೋದು ಅಂತಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್, ಇದ್ರ ಬಾಹ್ಯ ಲಕ್ಷಣ ಫಿಸಿಕಲ್ ಪ್ರಾಪರ್ಟೀಸ್ ಏನೇ ಇರ್ಬೋದು ಅಂತಾರೆ, ಹೈಟ್ ಇರ್ಬೋದು, ಆಮೇಲೆ ಕಲರ್ ಇರ್ಬೋದು, ಇಲ್ಲ ಅಂತಾರೆ ಅದರದ್ದು ಓಡರ್ ಇರ್ಬೋದು, ಸ್ಮೆಲ್ ಇರ್ಬೋದು. ಸೊ ಅಲ್ಲಿ ನಾವೇನು ಹೇಳ್ಬೋದು ಅಂತಾರೆ, ಅಂಥ ಒಂದು ಲಕ್ಷಣಗಳನ್ನು ಫಿಸಿಕಲ್ ಪ್ರಾಪರ್ಟೀಸ್ ಅಂತೇಳಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಮೀನ್ಸ್ ಸೊ ಪ್ರಾಪರ್ಟೀಸ್ ವಿಚ್ ಆರ್ ಅಬ್ಸರ್ವ್ಡ್ ಆರ್ measured without undergo any chemical change, chemical change.
So substance properties which are observed or measured, that substance should not undergo any chemical change. So such properties are called physical properties. So example for this, as I told, so color ಆಗಿರಬಹುದು, physical property example ಏನಾಗಿರಬಹುದು, color ಆಗಿರಬಹುದು, ಇಲ್ಲ ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು, ಇಲ್ಲ ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಇಲ್ಲ ಅಂತಂದರೆ ಓಡರ್ ಆಗಿರ್ಬೋದು. ದೀಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ದ ವಾಟ್ ಹಿಯರ್ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದರೆ ಸೊ ಬಾಹ್ಯ ಲಕ್ಷಣಗಳು ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಆ ಸಬ್ಸ್ಟನ್ಸು ಯಾವುದೇ ರೀತಿಯಾದ ಕೆಮಿಕಲ್ ರಿಯಾಕ್ಷನ್ಸ್ ಒಳಗೊಳ್ಳದೆ ಸೊ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರನ್ನು ನಾವೇನು ಹೇಳ್ಬೋದು ಅಂತಾರೆ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಅವುಗಳಿಗೆ ಉದಾಹರಣೆಗಳು ಕಲರ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಓಡರ್. ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಕೆಮಿಕಲ್ ಪ್ರಾಪರ್ಟೀಸ್ ಅಂಥೇಳಿ. ಸೊ ಎರಡನೇದಾಗಿ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಗೇನ್ ದ ಪ್ರಾಪರ್ಟೀಸ್ ವಿಚ್ ಆರ್ ಮೆಜರ್ಡ್ ಆರ್ ಅಬ್ಸರ್ವ್ಡ್ ಆಫ್ಟರ್ ದ ಸಬ್ಸ್ಟನ್ಸ್ ಅಂಡರ್ಗೋ ವಾಟ್ ಹಿಯರ್ ಏನಪ್ಪ ಅಂತಂದರೆ ಕೆಮಿಕಲ್ ಚೇಂಜ್. ಇಲ್ಲಿ ಏನಾಗಿರುತ್ತೆ ಅಂತಂದರೆ ಸಬ್ಸ್ಟನ್ಸು ಕೆಮಿಕಲ್ ರಿಯಾಕ್ಷನಲ್ಲಿ ಒಳಗೊಂಡಿರುತ್ತದೆ. ಸೊ ಅಂಥ ಸಿಚುವೇಶನ್ದಲ್ಲಿ ಬರ್ತಕ್ಕಂಥ ಲಕ್ಷಣಗಳನ್ನು ನಾವೇನಂತೀವಿ ಅಂತಂದರೆ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಮೀನ್ಸ್ ಪ್ರಾಪರ್ಟೀಸ್ ಆಫ್ substance which undergo chemical change. The properties of substance which undergo chemical change. So that type of properties are called chemical properties. So for example, ಇವುಗಳಿಗೆ ನಾವು ಎಕ್ಸಾಂಪಲ್ ಏನು ಕೊಡ್ಬೋದು ಅಂದರೆ acidity, basicity. So these are what here example for ಏನಂತ ಹೇಳ್ಬೋದು ಅಂತಾರೆ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಡೆಫಿನೇಷನ್ ಏನಪ್ಪ ಅಂತಂದರೆ ಐಸೋಟೋಪ್ಸ್ ಅಂತೇಳಿ. ಐಸೋಟೋಪ್ಸ್ ಓಕೆ. ದ ನೇಮ್ ಓನ್ಲಿ ಇಂಡಿಕೇಟ್ಸ್ ವಾಟ್ ಹಿಯರ್ ಐಸೋ ಮೀನ್ಸ್ ವಾಟ್ ಹಿಯರ್ ಸೇಮ್ ಅಂತ ಹೇಳ್ಬೋದು. ಸೊ ಐಸೋಟೋಪ್ಸ್ ಅಂತಂದರೆ ಸೊ ಇದನ್ನು ನೀವು 10ನೇ ತರಗತಿಯಲ್ಲಿ ನೋಡಿರ್ತೀರಿ, ಐಸೋಟೋಪ್ಸ್ ಆಫ್ ಕಾರ್ಬನ್, ಐಸೋಟೋಪ್ಸ್ ಆಫ್ ಹೈಡ್ರೋಜನ್. ಸೊ ಅದೇ ಐಸೋ ಮೀನ್ಸ್ ವಾಟ್ ಹಿಯರ್ ಸೇಮ್. ಸೊ ದ atom having same atomic number but different mass, having different mass. So they are called what here ಏನಂತಾರೆ ಅಂತಂದರೆ different mass. So such types of substance atoms are called what here isotopes. So ಉದಾಹರಣೆಗಾಗಿ example isotopes of carbon C12, C13, C14. So these are the C12, C13, C14. These are the isotopes of what here carbon. So carbon atomic number same ಇರುತ್ತೆ, ಇಲ್ಲಿ ಕೂಡ ಸೇಮ್ ಇರುತ್ತೆ, ಇಲ್ಲಿ ಕೂಡ ಸೇಮ್ ಅಟಾಮಿಕ್ ನಂಬರ್ 6 ಇರುತ್ತೆ. ಬಟ್ ಇಲ್ಲೇನಾಗಿರುತ್ತೆ ಅಂತಂದರೆ ಮಾಸ್ ಚೇಂಜ್ ಆಗಿರುತ್ತೆ. ಸೊ ಅಂಥ ಒಂದು ಕಾಂಪೌಂಡ್ ಆಟಮ್ಸನ್ನು ನಾವೇನು ಅನ್ಬೋದು ಅಂತಂದರೆ ಐಸೋಟೋಪ್ಸ್ ಅನ್ಬೋದು. ಸೊ ಇನ್ನು ಹೈಡ್ರೋಜನ್ ಐಸೋಟೋಪ್ಸ್, ಸ್ಟೇಬಲ್ ಐಸೋಟೋಪ್ಸ್ ಅಂತ ಹೇಳ್ಬೋದು. ಹೈಡ್ರೋಜನ್ ಐಸೋಟೋಪ್ಸು ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೀಟಿಯಂ. ಸೊ ದೀಸ್ ಆರ್ ದ 3 ಸ್ಟೇಬಲ್ ಐಸೋಟೋಪ್ಸ್ ಆಫ್ ವಾಟ್ ಹಿಯರ್ ಹೈಡ್ರೋಜನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಇಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ನೋಡಿದ್ದೀವಿ. ಸೊ ಈ ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದರೆ ಸೊ ಪ್ರಾಪರ್ಟೀಸ್ ಅಬ್ಸರ್ವ್ಡ್, ಸೊ ದ ಸಬ್ಸ್ಟನ್ಸ್ ದಟ್ ಶುಡ್ ನಾಟ್ ಅಂಡರ್ಗೋ ಎನಿ ಕೆಮಿಕಲ್ ಚೇಂಜ್. So such type of properties are called physical properties. So as I given example for this, color, melting point, boiling point and odor. So in case of chemical properties, so ಇದನ್ನು ನಾವು ಯಾವ ರೀತಿ ಹೇಳ್ಬೋದು ಅಂತಾರೆ, the properties of the substance when that substance undergo what here ಏನಂತ ಹೇಳ್ಬೋದು ಅಂತಂದರೆ ಕೆಮಿಕಲ್ ಚೇಂಜ್ ಅಂತೇಳಿ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಲಕ್ಷಣಗಳನ್ನು, ಐ ಮೀನ್ ಸಬ್ಸ್ಟೆನ್ಸ್ ಯಾವಾಗ ಒಂದು ಕೆಮಿಕಲ್ ರಿಯಾಕ್ಷನ್ ಆದಾಗ ಇರ್ತಕ್ಕಂಥ ಲಕ್ಷಣಗಳನ್ನು ನಾನು ಏನು ಹೇಳ್ಬೋದು ಅಂತಾರೆ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಎಸಿಡಿಟಿ ಮತ್ತು ಬೇಸಿಸಿಟಿ. ಐಸೋಟೋಪ್ಸ್ ಅಂತಂದರೆ ಸೊ ಐಸೋ ಮೀನ್ಸ್ ಸೇಮ್ ಅಟಾಮಿಕ್ ನಂಬರ್ ಅಂತೇಳಿ. ಸೊ ಐಸೋಟೋಪ್ಸ್ ಆರ್ ದ ಆಟಮ್ಸ್ having same atomic number different in mass. So that is called, so ನಾವೇನು ಹೇಳ್ಬೋದು ಅಂತಾರೆ ಐಸೋಟೋಪ್ಸ್ ಅಂತೇಳಿ. ಸೊ ಆಲ್ರೆಡಿ ನಾನು ಕಾರ್ಬನ್ ಐಸೋಟೋಪ್ಸು, ಹೈಡ್ರೋಜನ್ ಐಸೋಟೋಪ್ಸ್ ಬಗ್ಗೆ ಹೇಳಿದ್ದೀನಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ನಾವು ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ
ವಿವಿಧ ಭಾಗಗಳ ಬಗ್ಗೆ ನೋಡೋಣ. ಸೊ ಅಲ್ಲಿ ನಂಬರ್ ಆಫ್ ನಾವು ಏನು ನೋಡ್ಬೋದು ಅಂತಂದರೆ ಬ್ರ್ಯಾಂಚಸ್ ನೋಡ್ಬೋದು ಕೆಮಿಸ್ಟ್ರಿ. ಸೊ ಅಲ್ಲಿ ನಾವು ಜನರಾಗಿ ನೋಡ್ತಕ್ಕಂಥದ್ದು ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆಮೇಲೆ ಇನ್ನೊಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಬಯೋ ಕೆಮಿಸ್ಟ್ರಿ. ಸೊ ಈಗ ರೀಸೆಂಟಾಗಿ ಬಂದಿರೋದು ಒಂದು ಬ್ರ್ಯಾಂಚ್ ಇದೆ ಗ್ರೀನ್ ಕೆಮಿಸ್ಟ್ರಿ. ಸೊ ದೀಸ್ ಆರ್ ಆಲ್ ವಾಟ್ ಹಿಯರ್ ಏನಪ್ಪ ಅಂದರೆ ಬ್ರ್ಯಾಂಚಸ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ಬೋದು. ಸೊ ಇಲ್ಲಿ ಬ್ರ್ಯಾಂಚಸ್ ಆಫ್ ಕೆಮಿಸ್ಟ್ರಿ, ಸೊ ಜನರಲ್ ಆಗಿ ನಮಗೆ ಜಾಸ್ತಿ ಬರ್ತಕ್ಕಂಥ ಕೆಮಿಸ್ಟ್ರಿ ಬ್ರ್ಯಾಂಚಸ್ ಯಾವ ಅಂತ ಹೇಳ್ಬೋದು ಅಂದರೆ ನಮ್ಮ ಈ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ನೋಡಿದರೆ ಸೊ ಬರ್ತಕ್ಕಂಥದ್ದು ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಈ ಎಲ್ಲ ವಿಭಾಗಗಳ ಬಗ್ಗೆ, ಸೊ ಬ್ರ್ಯಾಂಚಸ್ ಬಗ್ಗೆ ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.